ನಾಳೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಇದೆ. ನಾಳೆ ಬೆಳಗ್ಗಿನಿಂದಲೇ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಆದೇಶ ಕೊಟ್ಟಿದ್ದಾರೆ. ಮತದಾನ ಪ್ರಮಾಣ ಹೆಚ್ಚಳಕ್ಕಾಗಿ ಜಿಲ್ಲಾಧಿಕಾರಿಯಿಂದ ಈ ನಿರ್ಧಾರ. ನಾಳೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ನಂದಿ ಬೆಟ್ಟಕ್ಕೆ ರೂಮ್ ಬುಕಿಂಗ್ ಕೂಡ ಕ್ಯಾನ್ಸಲ್ ಮಾಡುವಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮತದಾನ ನಡೀತಾ ಇರೋದ್ರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರವಾಸಿ ತಾಣಕ್ಕೆ ಅಂದರೆ ನಂದಿ ಬೆಟ್ಟಕ್ಕೆ ನಿಷೇಧ ಮಾಡಲಾಗಿರುವಂಥದ್ದು. ಅಂದರೆ ಮತದಾನ ಶಾಂತಿಯುತವಾಗಿ ನಡೀಬೇಕು, ಹೆಚ್ಚಿನ ಶೇಕಡಾವಾರು ಆಗಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದಂಥ ಈ ರೀತಿಯಾದಂಥ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಜಿಲ್ಲಾಧಿಕಾರಿಗಳಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡಿಸೋಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಅಂತ. ಸರ್, ನಾಳೆ ನಂದಿ ಬೆಟ್ಟಕ್ಕೆ ಪ್ರವಾಸಿ ತಾಣಕ್ಕೆ ಬ್ಯಾನ್ ಮಾಡಿದ್ದೀರಾ, ಸೊ ಯಾವ ರೀತಿ ಏನು ಉದ್ದೇಶಕ್ಕಾಗಿ ಮಾಡಿದ್ದೀರಾ? ಉದ್ದೇಶ ಇಷ್ಟೇ, ನಂದಿಗಿರಿಧಾಮ ಪ್ರಸಿದ್ಧ ಪ್ರವಾಸಿ ತಾಣ. ಅಲ್ಲಿ ಯಾಕೆ ಬಂದ್ ಮಾಡಿದ್ದೀವಿ ಅಂದರೆ, ನಾಳೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮತದಾರರು ಕೂಡ ಚುನಾವಣೆಯಲ್ಲಿ ಭಾಗವಹಿಸಬೇಕೆಂಬತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಾಳೆ ನಂದಿಗಿರಿಧಾಮಕ್ಕೆ ನಾವು ಪ್ರವೇಶವನ್ನು ನಿಷೇಧ ಮಾಡಿದ್ದೀವಿ. ಏಕೆಂದರೆ ಅರ್ಬನ್ ಏರಿಯಾಗಳಿರ್ಬೋದು, ರೂರಲ್ ಏರಿಯಾಗಳಿರ್ಬೋದು, ಎಲ್ಲ ಕಡೆಯೂ ಕೂಡ ಮತದಾರರು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು, ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಬಲಪಡಿಸಬೇಕೆಂಬತಕ್ಕಂಥ ಉದ್ದೇಶ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ನಿಷೇಧಾಜ್ಞೆಯನ್ನು ಪ್ರವಾಸಿ ತಾಣಕ್ಕೆ ನಾವು ಏರಿದ್ದೀವಿ. ಸರ್, ಅಂದರೆ ಈ ರೂಮ್ ಬುಕ್ಕಿಂಗ್ ಕ್ಯಾನ್ಸಲ್ಲು ಆಗಿದೆ. ಈಗ ನಿನ್ನೆ ರಾತ್ರಿ ಒಂದು ವೇಳೆ ಬುಕ್ ಮಾಡಿಬಿಟ್ಟಿರ್ತಾರೆ, ನಾಳೆ ಇವತ್ತು ರಾತ್ರಿ ಬುಕ್ ಮಾಡ್ತಾರೆ, ಅಂಥ ಬುಕ್ಕಿಂಗ್ ವ್ಯವಸ್ಥೆನೂ ಕ್ಯಾನ್ಸಲ್ ಆಗಿದೆ. ಹೇಗೆ ಸರ್? ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ದಿನಗಳ ಹಿಂದೆಯೇ ನಾವು ಇದನ್ನು ಆದೇಶ ಹೊರಡಿಸಿದ್ದೀನಿ. ಕಾರಣ ಇಷ್ಟೇ, ಅವರು ಬುಕ್ಕಿಂಗ್ ಆಗಿ ಮತ್ತು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದು ಈ ಥರದ ಗೊಂದಲಗಳಿಗೆ ಎಡೆ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ಕಳೆದ 4 ದಿನಗಳ ಹಿಂದೆ ನಾವು ಈ ಥರದ ಆದೇಶವನ್ನು ಹೊರಡಿಸಿರೋದ್ರಿಂದ ಯಾವುದೇ ಒಂದು ಬುಕ್ಕಿಂಗ್ ಇದರಲ್ಲಿ ಮಾಡ್ತಕ್ಕಂಥದ್ದು, ಕ್ಯಾನ್ಸಲ್ ಮಾಡಿಸ್ತಕ್ಕಂಥದ್ದಕ್ಕೆ ಗೊಂದಲ ಇರಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅಂದರೆ ಸರ್, ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಾಳೆ ಮತದಾನ ಇರೋದ್ರಿಂದ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಚುನಾವಣಾಧಿಕಾರಿಯಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ, ಇದು ಪ್ರಜಾಪ್ರಭುತ್ವದ ಹಬ್ಬ. ಹಾಗಾಗಿ ನಾಳೆ ನಡೀತಕ್ಕಂಥ ಏನು MP ಎಲೆಕ್ಷನ್ ಇದೆ, ಈ MP ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆ ತನಕ ಮತದಾನ ಮಾಡಲಿಕ್ಕೆ ಕಾಲಾವಕಾಶ ಇದೆ. ತಮಗೆ ನೀಡಿರ್ತಕ್ಕಂಥ ಎಪಿಕ್ ಕಾರ್ಡು ಅಥವಾ ಆಯೋಗ ನೀಡಿರ್ತಕ್ಕಂಥ 10 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ತೋರಿಸ್ಬಿಟ್ಟು ತಮ್ಮ ಮತಗಟ್ಟೆಗಳಿಗೆ ತೆರಳ್ರಿ. ಮತಗಟ್ಟೆಗೆ ಹೋಗ್ಬಿಟ್ಟು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮತವನ್ನು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮತದಾನವನ್ನು ಮಾಡಿರಿ ಅಂತ ಹೇಳಿಬಿಟ್ಟು ಎಲ್ಲ ಮತದಾರರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದಿಷ್ಟು ಚುನಾವಣಾಧಿಕಾರಿಗಳಂತ ರವೀಂದ್ರ ಅವರ ಮಾತು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, HNET ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.